ಭವಿಷ್ಯ. ನಾನ್ ರೂಪಲತಾ. ಓಕೆ, ಈಗ ನೆಕ್ಸ್ಟ್ ರಾಶಿ ಯಾವುದು? ಅದೇ ಲಯನ್, ಸಿಂಹ ರಾಶಿ. ಸಾಮಾನ್ಯವಾಗಿ ಸೂಕ್ಷ್ಮ ಬುದ್ಧಿ, ಡಿಸಿಪ್ಲಿನ್ ಇರುವಂತಹ ಜೀವನ ಇವರದ್ದು. ತುಂಬಾ ಡಿಸಿಪ್ಲಿನ್ ಇದೆ ಬಿಡಿ. ಯಾವುದೇ ಇರ್ಲಿರು ಡೀಪ್ ಆಗಿ ಪರಿಶೀಲನೆ ಮಾಡುವಂತ ಸ್ವಭಾವ ಈ ಒಂದು ಸಿಂಹ ರಾಶಿಯವರಲ್ಲಿ ಇರುತ್ತೆ. ಓಹೋ, ಡೀಪ್ ಥಿಂಕಿಂಗ್. ಇವರಿಗೆ ರೆಸ್ಪಾನ್ಸಿಬಿಲಿಟಿ ಕೂಡ ಜಾಸ್ತಿ ಇರುತ್ತೆ. ಸೂಪರ್ ಗುಡ್. ಇವರು ತುಂಬಾ ಪ್ರಾಮಾಣಿಕರಾಗಿರ್ತಾರೆ. ಈ ಸಿಂಹ ರಾಶಿಯವರು ಯಾವತ್ತೂ ಕೂಡ ಸುಳ್ಳು ಹೇಳೋದಿಲ್ಲ, ಅಷ್ಟೊಂದು ಸತ್ಯವನ್ನೇ ಹೇಳೋರು. ಸತ್ಯ ಸತ್ಯ ಸತ್ಯ. ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಇವರಿಗೆ ಹೆಲ್ಪಿಂಗ್ ನೇಚರ್ ಹೆಚ್ಚಾಗಿದೆ. ಇವರು ಇತರರ ಸೇವೆಗೆ ಸದಾ ಸಿದ್ಧ. ಜಾಸ್ತಿ ಥಿಂಕ್ ಮಾಡ್ತಾರೆ ಇವರು. ಯಾವುದೇ ಸಣ್ಣ ವಿಷಯ ಸಿಕ್ಕಿದ್ರು ಸಾಕು ಡೀಪ್ ಆಗಿ ಥಿಂಕ್ ಮಾಡ್ತಾ ಇರೋ ಲಕ್ಷಣ ಈ ಸಿಂಹ ರಾಶಿಯವರದ್ದು. ಓಹೋ, ಮತ್ತೆ ಡೀಪ್ ಥಿಂಕಿಂಗ್ ಮಾಡ್ತಾರಾ? ಇವರು ತಮ್ಮಲ್ಲಿ ಏನ್ ತಪ್ಪಿದೆ ಅದನ್ನ ಕೂಡ ಗುರುತಿಸ್ತಾರೆ, ಬೇರೆಯವರಲ್ಲಿ ಏನ್ ತಪ್ಪಿದೆ ಅದನ್ನ ಕೂಡ ಗುರುತಿಸ್ತಾರೆ. ಬೇರೆಯವರ ತಪ್ಪನ್ನ ಗುರುತಿಸಿದ್ರೆ ಏನಾಗತ್ತೆ, ಅವರಿಗೆ ಒಂಥರ ಅಸಮಾಧಾನ ಉಂಟಾಗುವಂತ ಚಾನ್ಸಸ್ ಇರುತ್ತೆ. ಅಂದ್ರೆ ಟೀಕಾ ಪ್ರಹಾರ ಮಾಡ್ತಾರೆ ಅಂತ ಆಯ್ತು. ಇವರು ತಮ್ಮ ಫೀಲಿಂಗ್ಸ್ ತುಂಬಾ ಇರುತ್ತೆ, ಆದ್ರೆ ಅದೆಲ್ಲವನ್ನ ಕೂಡ ಹೈಡ್ ಮಾಡ್ತಾರೆ. ಪಾಪ, ಹೆಸಿಟೇಷನ್. ಈ ಸಿಂಹರಾಶಿಯವರು ಒಂದು ಪ್ರೀತಿ ಮತ್ತೆ ಸಂಬಂಧದ ವಿಚಾರದಲ್ಲಿ ತುಂಬಾ ಪ್ರಾಮಾಣಿಕರಾಗಿರ್ತಾರೆ, ನಂಬಿಕೆಗೆ ಅರ್ಹರಾಗಿರ್ತಾರೆ. ಈ ಸಂಬಂಧದಲ್ಲಿ ಪ್ರಾಮಾಣಿಕ ಮತ್ತು ಸಂಬಂಧ ಅದೆರಡಕ್ಕೂ ಕೂಡ ಬೆಲೆಯನ್ನ ಕೊಡ್ತಾರೆ. ಒಂಥರ ನಿಷ್ಠಾವಂತರು ಇವರು. ಇವರನ್ನ ಕಣ್ಮುಚ್ಚಿ ನಂಬೋದು. ಇವರು ಲೆಕ್ಕಪತ್ರ ಅಂಥ ಲೈನಿಗೆ ಹೋಗ್ಬೋದು, ಸಂಶೋಧನೆಯ ಲೈನಿಗೆ ಹೋಗ್ಬೋದು, ಅಥವಾ ವೈದ್ಯಕೀಯ ಅಥವಾ ತಂತ್ರಜ್ಞಾನ, ಇಂಥ ಲೈನಿಗೆ ಹೋದ್ರೆ ಇವರಿಗೆ ಯಶಸ್ಸು ಸಿಗತ್ತೆ. ಓಹೋ, ಒಳ್ಳೆ ಸಕ್ಸಸ್ ಆಗಿದ್ರೆ